ಆನೆ ನಡೆದಿದ್ದೇ ದಾರಿ ನಾಲ್ಗೆ ಇರುವಂತದ್ದೇ ಮಾತನಾಡೋದಕ್ಕೆ ಅಂತ ನಾನು ಏನ್ ಮಾತನಾಡಿದ್ರು ನಡೆಯುತ್ತೆ ಅನ್ನುವಂತ ಮನಸ್ಥಿತಿಯಲ್ಲಿದ್ದಂತ ನಾಯಕರ ಪೈಕಿ ರಾಜಣ್ಣ ಕೂಡ ಒಬ್ರು. ಈ ಮುಂಚೆ ನಾವು ಯತ್ನಾಳ್ ಅವರನ್ನ ನೋಡ್ತಾ ಇದ್ವಿ. ಬಿಜೆಪಿ ಒಂದು ಬೆಸ್ಟ್ ಎಕ್ಸಾಂಪಲ್ ಇದ್ದಿದ್ದು ಯತ್ನಾಳ್ ಅವರು, ಅವರನ್ನ ಉಚ್ಚಾಟನೆ ಮಾಡಲಾಗಿತ್ತು. ಆದ್ರೆ ಉಚ್ಚಾಟನೆ ಒಂದು ಮಾಡಿಲ್ಲ ಅಷ್ಟೇ ರಾಜಣ್ಣ ಅವರಿಗೆ, ಆದ್ರೆ ಆಗಬೇಕಾಗಿದ್ದಂತ ಮುಜುಗರ ಎಲ್ಲವನ್ನೂ ಕೂಡ ತರಲಾಗಿತ್ತು. ಇದೊಂಥರ ರಾಜಣ್ಣ ಅವರ ಹಿಟ್ ವಿಕೆಟ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಿಕಾಸ್ ಇಲ್ಲಿ ಡಿಫರೆನ್ಸ್ ಇದೆ. ರಾಜೀನಾಮೆ ಪಡ್ಕೊಳ್ಳೋದಕ್ಕೂ ವಜಾ ಮಾಡ್ಲಿಕ್ಕೂ ಇಲ್ಲಿ ವಜಾ ಮಾಡಲಾಗಿದೆ, ಅಂದ್ರೆ ಸಂಪುಟದಿಂದ ಕಿತ್ತಾಕಲಾಗಿದೆ ರಾಜಣ್ಣ ಅವರನ್ನ. ಮತಗಳ್ಳತನದ ಬಗ್ಗೆ ಹಗುರ ಮಾತಿಗೆ ಹೈಕಮಾಂಡ್ ಚಾಟಿ ಬೀಸಿರುವಂತದ್ದು. ಮಂತ್ರಿ ಸ್ಥಾನದಿಂದ ಸಿಎಂ ಆಪ್ತ ರಾಜಣ್ಣ ಅವರನ್ನ ವಜಾ ಮಾಡಲಾಗಿದೆ. ಲೂಸ್ ಸ್ಟಾಕಿಗೆ ದುಬಾರಿ ಬೆಲೆ ತೆತ್ತಿರುವಂತದ್ದು ರಾಜಣ್ಣ ಅವರು. ಅಧಿವೇಶನದ ಹೊತ್ತಲ್ಲೇ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಯಾಗಿರುವಂಥದ್ದು. ಈ ಹಿಂದೆ ಅಧಿವೇಶನ ಆರಂಭದ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ಅನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಇವತ್ತು ಅಂದ್ರೆ ನಿನ್ನೆ ಅಧಿವೇಶನ ಶುರುವಾಯ್ತಲ್ಲ, ಅಧಿವೇಶನ ಆರಂಭ ಆಗ್ತಿದ್ದ ಹಾಗೆ ರಾಜಣ್ಣ ಅವರ ವಜಾ ವಿಚಾರನೂ ಕೂಡ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿರುವಂಥದ್ದು. ರಾಜ್ಯ ಕಾಂಗ್ರೆಸ್ಗೆ ಶಿಸ್ತು ಪಾಠವನ್ನ ಮಾಡಿದ್ದಾರೆ ವರಿಷ್ಠರು. ಪಕ್ಷದ ಮುಂದೆ ಯಾರೂ ದೊಡ್ಡರಲ್ಲ ಅನ್ನುವಂಥದ್ದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದಂತ ಆಗಿದೆ. ಈ ಹಿಂದೆ ಬಿಜೆಪಿ ನೋಡಿದ್ವಿ, ಅದೇ ರೀತಿಯಾಗಿ ಕಾಂಗ್ರೆಸ್ನಲ್ಲೂ ಕೂಡ ಆಯ್ತು. ಪಕ್ಷಕ್ಕೆ ಮುಜುಗರ ತರುವಂತವ್ರಿಗೆ ಹೈಕಮಾಂಡ್ ಮೂಗುದಾರವನ್ನ ಹಾಕಿದೆ. ಬಿಜೆಪಿಗೆ ಅಸ್ತ್ರವಾಗಿದೆ ರಾಜಣ್ಣ ಅವರ ವಜಾ ವಿಷಯ. ಸದನದಲ್ಲಿ ವಾಲ್ಮೀಕಿ ಅಸ್ತ್ರ ಪ್ರಯೋಗಕ್ಕೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇಂದು ಸದನದಲ್ಲಿ ಸ್ಪಷ್ಟನೆಯನ್ನ ನೀಡಲಿದ್ದಾರೆ ಸಿಎಂ. ರಾಜಣ್ಣ ಅವರ ಕೈ ಬಿಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡ್ಬೇಕು. ಇನ್ನ ರಾಜಣ್ಣ ಸಚಿವ ಸ್ಥಾನಕ್ಕೆ ಕುತ್ತು ತಂದಂತ ಮಾತುಗಳು ಏನು, ಅದನ್ನೊಮ್ಮೆ ಕೇಳೋಣ. ನಮ್ಮದು ಲೋಪ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ ನಮ್ಮದೇ ಸರ್ಕಾರ ಇದ್ದಿದ್ದು. ಆ ಸಂಬಂಧದಲ್ಲಿ ಅಧಿಕಾರಿಗಳು ಯಾರು ಲೋಪ ಮಾಡಿದ್ದಾರೆ ಅದನ್ನು ನಾವು ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು. ಅದನ್ನು ಇವಾಗ ನಾವು ಹೇಳೋದನ್ನು ನಾವು ಮುಂಚೆ ಹೇಳಿದ್ರೆ ಇನ್ನೂ ಬಹಳ ಅನುಕೂಲ ಇರ್ತಾ ಇತ್ತು. ನಮ್ಮಲ್ಲೂ ಲೋಪ ಆಗಿದೆ. ಈ ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು, ನಮ್ಮದೇ ಸರ್ಕಾರ ಇರೋವಾಗ ಮಾಡಿರೋದು. ಅವಾಗೆಲ್ಲ ಏನು ಕಣ್ಮುಚ್ಕೊಂಡು ಕೂತಿರ್ತಾರೆ ಎಲ್ಲರೂ. ಮಾತಾಡಿದ್ರೆ ಮಾತಾಡಬೇಕಾಗ್ತದೆ, ಏನು ಬೇಡ ಆಯ್ತಲ್ಲ. ಈಗ ಈ ಅಕ್ರಮಗಳು ನಡೆದಿರೋದು ಸತ್ಯ, ಅದರಲ್ಲೇನು ಯಾವುದೇ ಏನು ಸುಳ್ಳೇನಿಲ್ಲ. ಆದರೆ ಅಕ್ರಮಗಳನ್ನು ನಮ್ಮ ಕಣ್ಮುಂದೆನೇ ನಡೆದಿದ್ದಾವಲ್ಲ, ಅದು ನಮಗೆ ಅವಮಾನ ಆಗಬೇಕು, ನಾವು ನೋಡ್ಕೊಳ್ಳಿಲ್ಲಲ್ಲ ಅಂತೇಳಿ. ಇನ್ನು ಸಚಿವ ಸ್ಥಾನದಿಂದ ವಜಾಗೊಂಡ್ರು ರಾಜಣ್ಣ ಮತ್ತದೇ ವರಸೆಯನ್ನ ಶುರು ಮಾಡಿದ್ದಾರೆ. ರಾಜಣ್ಣ ಏನಂದ್ರು, ಡಿಕೆಶಿ ಹೇಳಿದ್ದೇನು, ಬಿಜೆಪಿ ಆರೋಪ ಏನು ಕೇಳೋಣ. ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿ ಎಲ್ಲ ಇದೆ. ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಏನೇನು ನಡೆದಿದೆ, ಎಲ್ಲೆಲ್ಲಿ ಯಾವ ಮುಖಂಡಗಳ ಜೊತೆ ಏನೇನು ನಡೆದಿದ್ದಾವೆ ಅವೆಲ್ಲವನ್ನು ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ. ಅದೇ ರಾಜಣ್ಣ ನನ್ನ ಆಪ್ತ ಮಿತ್ರರು, ನನ್ನ ಸ್ನೇಹಿತರು, 25 ವರ್ಷದಿಂದ ಜೊತೆಗೆ ರಾಜಕಾರಣ ಮಾಡ್ಕೊಂಡು ಬಂದಿದ್ದವರು. ನನಗೂ ಮನಸ್ಸಿಗೆ ಭಾಳ ನೋವಾಗ್ತದೆ. ಏನು ಮಾಡೋಕ್ಕಾಗಲ್ಲ, ಪಕ್ಷದ ತೀರ್ಮಾನ. ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಈ ವೋಟ್ ಕಳ್ತನ ಅನ್ನೋ ಏನು ಸ್ಲೋಗನ್ ಮಾಡಿದ್ರು, ಅದು ಟುಸ್ ಪಟಾಕಿ ಆಗೋಯ್ತು. ಈಗ ರಾಜಣ್ಣ ಅವ್ರು ಹೇಳಿದ ಮೇಲೆ ಅದು ಇನ್ನಷ್ಟು ಕನ್ಫರ್ಮ್ ಆಗೋಯ್ತು. ಅದಕ್ಕೆ ತಲೆದಂಡ. ಸತ್ಯ ಹೇಳಿದ್ರೆ ಕಾಂಗ್ರೆಸ್ ಅವ್ರಿಗೆ ಆಗಲ್ಲ, ಅದಕ್ಕೆ ರಾಜಣ್ಣ ಅವ್ರ ತಲೆದಂಡ ಆಗಿದೆ. ಅಕ್ಟೋಬರಲ್ಲಿ ಏನು ಪ್ರಳಯ ಆಗ್ತಾ ಇದೆ, ಆ ಪ್ರಳಯದ ಮುನ್ಸೂಚನೆ ಇದೆ. ತಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಇವೆಲ್ಲ ಅವ್ಯವಹಾರಗಳು ನಡೆದಿದ್ದಾವೆ ಅನ್ನುವ ದಾಟಿನಲ್ಲಿ ಮಾತನಾಡಿದ್ರು. ಸತ್ಯವನ್ನ ಕೇಳೋದಕ್ಕೆ ಇಚ್ಛೆ ಪಡದೇ ಇರತಕ್ಕಂಥ ರಾಹುಲ್ ಗಾಂಧಿ ಅವರು ಇವತ್ತೊಬ್ಬ ಹಿರಿಯ ಸಚಿವ ರಾಜಣ್ಣ ಅವರ ಬೇಷರತ್ತಾಗಿ ಅವರ ರಾಜೀನಾಮೆನ ಪಡೆದುಕೊಂಡಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಇದು ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇಂದಿನಂತೆ ನನ್ನ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ತೀನಿ. ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂಥ ಮಧು ಎಂಬುತ್ತು ಬಳಿ ಜಾಯ್ನ್ ಆಗಿದ್ದಾರೆ. ಮಧು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ಕೂಡ ಜಾಯ್ನ್ ಆಗಿದ್ದಾರೆ. ಪಟೇಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪೃಥ್ವಿ. ಮಧು, ಇಲ್ಲಿ ಮೇನ್ ಆಗಿ ನೋಡ್ತಾ ಇದ್ವಿ, ಅಂದ್ರೆ ನಾಲ್ಗೆ ಇರೋದೇ ಮಾತಾಡಕ್ಕೆ, ನಾನು ಏನ್ ಹೇಳಿದ್ರು ಕೂಡ ನಡೆಯುತ್ತೆ ಅನ್ನುವಂಥ ರೀತಿಯಾದಂಥ ಮನಸ್ಥಿತಿ. ಯಾರ್ರೀ ಹೈಕಮಾಂಡ್ ಅಂತ ಕೂಡ ಕೇಳಿದಂಥ ಪ್ರಶ್ನೆಗಳನ್ನ ನೋಡಿದ್ವಿ. ನಾನೇ ಹೈಕಮಾಂಡ್ ಅನ್ನುವಂಥದ್ದನ್ನ ರಾಷ್ಟ್ರೀಯ ಪಕ್ಷಕ್ಕೂ ಸಾಕಷ್ಟು ಬಾರಿ ತೋರಿಸಿದವೆ. ಅದು ಯತ್ನಾಳ್ ವಿಚಾರದಲ್ಲೂ ಆಗಿರುವಂಥದ್ದು, ಹಾಗೆ ಇಲ್ಲಿ ರಾಜಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಆಗಿದೆ. ಪದೇ ಪದೇ ಎಡವಟ್ಟುಗಳನ್ನ ಮಾಡಿಕೊಂಡು ತನ್ನ ವಿಕೆಟ್ ಅನ್ನ, ಅಂದ್ರೆ ಹಿಟ್ ವಿಕೆಟ್ ಅಂತಾರಲ್ಲ, ಅಂತ ಪರಿಸ್ಥಿತಿ ರಾಜಣ್ಣ ಅವ್ರದ್ದು. ಈಗ ಬರೀ ಒಂದು ಯಾರೇ ಹೈಕಮಾಂಡ್ ಅಷ್ಟೇ ಅಲ್ಲ, ಅದು ಅವತ್ತಿಂದ ಶುರುವಾಗಿರುವಂಥದ್ದು. ಈಗ 3-4-5 DCMಗಳನ್ನ ಮಾಡಬೇಕು ಸಮುದಾಯದವರು, ಮತ್ತು ಅತಿ ದೊಡ್ಡದಾಗಿ ಹನಿ ಟ್ರ್ಯಾಪ್ ಮುಜುಗರ ಸರ್ಕಾರಕ್ಕೆ ಪಕ್ಷಕ್ಕೆ ಯಾವ ರೀತಿ ಆಯಿತು, ಸ್ವಪಕ್ಷೀಯರೇ ಅಂತೆಲ್ಲ ಸದ್ದಗಂತೆಲ್ಲ ಆಗಿ ಆಮೇಲೆ ಅದು ಬಿ ರಿಪೋರ್ಟ್, ಕ್ಲೀನ್ ಚೀಟ್, ಓಕೆ ವಾಟ್ ಎವರ್ ಅದು ಸಿಕ್ತು. ಬಟ್ ಅದು ರಾಜಕೀಯವಾಗಿ ಏನು ಡ್ಯಾಮೇಜ್ ಮಾಡಬೇಕಾಗಿತ್ತು ಆ ಟೈಮಲ್ಲಿ ಅದನ್ನು ಮಾಡ್ತು. ಅದಾದಮೇಲೆ ಸುರ್ಜೇವಾಲಾ ಅವರು ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಿದ್ರೆ
ಅದು ಅಕ್ಷಮ್ಯ ಅನ್ನೋ ರೀತಿ ಮಾತನಾಡಿದ್ದು, ಮತ್ತು ಸುರ್ಜೇವಾಲಾ ಅವರ ಬದಲಾವಣೆಗೆ ಹಕ್ಕೊತ್ತಾಯ ಮಾಡ್ತಾ ಇದ್ದಂಥ ಸಿದ್ದು ಬಣದಲ್ಲಿ ಇವ್ರದೇ ಮುಂದಾಳತ್ವ ಇತ್ತು. ಅದರ ಜೊತೆಗೆ KPCC ಅಧ್ಯಕ್ಷಗಿರಿಯ ಬದಲಾವಣೆ, ಹೆಚ್ಚುವರಿ ಹೊಣೆಗಾರಿಕೆ ಆಗಿದೆ, ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಪದೇ ಪದೇ ಮಾತನಾಡ್ತಾ ಇದ್ದಂಥದ್ದು, ಪವರ್ ಸೆಂಟರ್ಗಳು ಜಾಸ್ತಿ ಆಗ್ತಾ ಇದೆ ಅಂತದ್ದು. ಸೊ 1, 2, 3 ಸೆಪ್ಟೆಂಬರ್ ಕ್ರಾಂತಿ 1, 2, 3 ಅಲ್ಲ, ಸುಮಾರು ಇವ್ರ ವಿರುದ್ಧ ಇವರ ವಿರೋಧಿ ಬಣಕ್ಕೆ ಚಾರ್ಜ್ ಶೀಟ್ ಸಲ್ಲಿಸುವಂಥ, ಪೊಲಿಟಿಕಲ್ ಚಾರ್ಜ್ ಶೀಟ್ ಸಲ್ಲುವಂಥ 10 ಅವಕಾಶ ಆಯ್ಕೆಗಳನ್ನು ಇವರೇ ಸ್ವತಃ ಕೊಟ್ಟಿದ್ದರು. ಮತ್ತು ಇದು ಯಾವಾಗ ರಾಹುಲ್ ಗಾಂಧಿ ಅವರ ಒಂದು ಸೈದ್ಧಾಂತಿಕ ಹೋರಾಟ ಅಥವಾ ಒಂದು ಪಕ್ಷದ ಹೋರಾಟ ಅಥವಾ ಅಜೆಂಡಾ ಅಂತ ಏನು ಕರೀತಾರೆ, ಆ ಅಜೆಂಡಾದ ವಿರುದ್ಧವಾಗಿ ರಾಹುಲ್ ಗಾಂಧಿ ಅವರು ರಾಷ್ಟ್ರವ್ಯಾಪಿ IND ಕೂಟದ ಇತರ ಎಲ್ಲ ಪಕ್ಷಗಳನ್ನು ಬಗಲಲ್ಲಿ ಹಾಕೊಂಡು ಹೋರಾಟ ಮಾಡ್ತೀನಿ ಅಂತ ಕೂತಿರುವಂಥ ಸಂದರ್ಭದಲ್ಲಿ ಸಹಜವಾಗಿ ಅಂಗ ಪಕ್ಷಗಳು ಕೂಡ ಕೇಳಬಹುದು, ನಿಮ್ಮದೇ ಸರ್ಕಾರದ ಸಚಿವರು ಈ ರೀತಿ ಮಾತನಾಡ್ತಾರೆ, ಈ ಹೋರಾಟಕ್ಕೆ ಅರ್ಥ ಏನು ಅಂತ. ಸೊ ಈ ಹಿನ್ನೆಲೆ ಅತಿ ದೊಡ್ಡ ಮುಜುಗರ. ಸೊ ಕ್ಲಿಯರ್ ಕಟ್ಟಾಗಿ ಖಡಕ್ಕಾಗಿ ಹೇಳಾಗಿದೆ. ಇದು ಈ ಹಿಂದಿನ ಯಾವುದೇ ಹೇಳಿಕೆಗಳಿಗೆ, ಸಭೆಗಳಿಗೆ ಸೀಮಿತವಾಗಿದ್ದಿದ್ರೆ ಬಣ ರಾಜಕೀಯ ಅಥವಾ DK ಶಿವಕುಮಾರ್ ಅವರ ಮೇಲುಗೈ, ಅದಕ್ಕೋಸ್ಕರನ ಕಿತ್ತಾಕ್ಸಿದ್ರು ಹೀಗೆಲ್ಲ ವಿಶ್ಲೇಷಣೆಗಳಿಗೆ ಅತ್ಯಂತ ದೊಡ್ಡ ಮಟ್ಟದ ಆಸ್ಪದ ಇರ್ತಿತ್ತು. ಈಗಲೂ ಇದೆ ಚರ್ಚೆಗಳಿಗೆ ಮುಕ್ತವಾಗಿ ಅಂಥದ್ದೊಂದು ಅವಕಾಶ ಇದ್ದೇ ಇದೆ ರಾಜಕೀಯವಾಗಿ. ಆದರೆ ಈ ಒಂದು ಹೇಳಿಕೆ ಏನಿತ್ತು, ಈಗ BJP ಅವರು ಹೇಳ್ತಾರೆ ಸತ್ಯ ಹೇಳಿದ ಮಾತ್ರಕ್ಕೆ ಕಿತ್ತಾಕ್ಬಿಟ್ಟು ಅಂತ. ಹಾಗಾದ್ರೆ ಯತ್ನಾಳ್ ಏನು ಸತ್ಯ ಹೇಳಿದರು, ಅವ್ರನ್ನ ಯಾಕೆ ಕಿತ್ತಾಕಿದ್ರು, ಅದೇ ಪ್ರಶ್ನೆಯನ್ನು ಕಾಂಗ್ರೆಸ್ ಅವರು ಕೂಡ ಕೇಳಬಹುದು. ಅಂಥದ್ದೊಂದು ಆಪ್ಷನ್ ಇದೆ. ಯಾಕಂದರೆ ಯಾವುದೇ ಪಕ್ಷಕ್ಕೆ ಕೆಲವು ನಿರ್ದಿಷ್ಟ ಗೆರೆಗಳು, ಒಂದು ಸಂಯಮ, ನೀತಿ, ಚೌಕಟ್ಟು ಅಂತೆಲ್ಲ ಇದ್ದೇ ಇರುತ್ತೆ. ಅದನ್ನು ದಾಟುವಂತಹ ಪುನರಾವರ್ತಿತ ಪ್ರಯತ್ನಗಳಾದಂಥ ಸಂದರ್ಭದಲ್ಲಿ ಐ ಆಮ್ ದ ಬಾಸ್ ಅಂತ ತೋರಿಸುವಂಥ ಒಂದು ಅವಶ್ಯಕತೆ ಇರುತ್ತೆ. ಅಂಥದ್ದೊಂದು ಅವಶ್ಯಕತೆಯನ್ನು ಎಲ್ಲ ಪಕ್ಷಗಳು ಕೂಡ ಮಾಡಿದ್ದಾವೆ. ಬರೀ ರಾಷ್ಟ್ರೀಯ ಪಕ್ಷಗಳು ಅಂತಲ್ಲ, ಪ್ರಾದೇಶಿಕ ಪಕ್ಷಗಳಲ್ಲಿರುವಂಥ ಹೈಕಮಾಂಡ್ಗಳು ಕೂಡ ಏನೇನು ಮಾಡಿದ್ದಾವೆ ಅನ್ನೋಂಥದ್ದನ್ನು ರಾಜಕಾರಣದಲ್ಲಿ ನೋಡಿದ್ದೇವೆ. ಸೊ ಈ ಹಿನ್ನೆಲೆಯಲ್ಲಿ ಇದು ಕ್ವೈಟ್ ಎಕ್ಸ್ಪೆಕ್ಟೆಡ್. ಆದರೆ ಒಂದು ರೀತಿ ಸರ್ಪ್ರೈಸಿಂಗ್ ಮತ್ತು ಒಂದು ರೀತಿ ಆಘಾತಕಾರಿ ಸಿದ್ದರಾಮಯ್ಯ ಅವರ ಬಣಕ್ಕಾಗಿರುವಂಥದ್ದು ಹೌದು. ಯಾಕಂದರೆ ಅವ್ರು ಕಡೆ ಕ್ಷಣದವರೆಗೂ ಕೂಡ ಇಡೀ ದಿನ ಎಷ್ಟೆಲ್ಲ ಹೈಡ್ರಾಮಾ ಆಗಿದೆ. ಮಧ್ಯಾಹ್ನ ಇದು ಸುದ್ದಿ ಯಾವಾಗ ಪಸರಿಸ್ತಾ ಹೋಯಿತು ಮಾಧ್ಯಮಗಳಲ್ಲಿ, ಅದಕ್ಕೂ ಮುಂಚೆ 2-3 ಗಂಟೆಗಳ ಕಾಲ ವಿಧಾನಸಭೆಗೆ ಬರುವಂಥ ಸಂದರ್ಭದಲ್ಲಿ, ಕಲಾಪಕ್ಕೆ ಬರುವಂಥ ಸಂದರ್ಭದಲ್ಲಿ ಕಾರ್ ಒಳಗಡೆ ಕೂತ್ಕೊಂಡವರು ನಿಮಿಷಗಳಗಟ್ಟಲೆ ಸಿದ್ದರಾಮಯ್ಯ ಅವರು ಸಂಧಾನ ಅಥವಾ ಒಂದು ಚೌಕಾಸಿನ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಅದಾದಮೇಲೆ ಅವರ ಕಚೇರಿಯಲ್ಲಿ ಪ್ರಯತ್ನಗಳನ್ನ ಮಾಡಿದ್ರು. ಯಾವ ಪ್ರಯತ್ನಗಳಿಗೂ ಕೂಡ ಸೊಪ್ಪು ಹಾಕಿಲ್ಲ ಹೈಕಮಾಂಡ್. ಇದು ನಿಮಗೂ ಕೂಡ ಕಾಸ್ಟ್ಲಿ ಆಗುತ್ತೆ ಇವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರೆ ಅನ್ನುವಂಥ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸಹಜವಾಗಿ ಹೇಗೆ ತಾಯಿ ಮಂಗ ತನ್ನ ಮರಿ ಮಂಗವನ್ನು ಎಲ್ಲಿಯವರೆಗೆ ಪ್ರವಾಹದಲ್ಲಿ ಇಟ್ಕೊಳಕ್ಕೆ ಸಾಧ್ಯ, ಅದಾದಮೇಲೆ ಬಿಸಾಕತ್ತೆ ಅನ್ನೋ ಒಂದು ಚಿತ್ರಣ ಏನಿದ್ರೆ ಅದೇ ರೀತಿ ಬಿಸಾಕಿ ಹೋಗಿದ್ದಾರೆ. ಆದರೆ ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಅವರು ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಲ್ವ ಅನ್ನೋದೆಲ್ಲ ನಿನ್ನೆ ಕುತೂಹಲ ಇತ್ತು. ಮಾಡುವಂಥ ಸಂದರ್ಭದಲ್ಲಿ ಮಾಡಿ ಹೇಳ್ತೀನಿ ರೀ, ಯಾರು ನೀವೇ ನಿರ್ಧಾರ ಅಂತ ಹೆಂಗೆ ಹೇಳ್ತೀರಾ, ನಾನಂತೂ ಡಿಸೈಡ್ ಮಾಡಿಲ್ಲ, ಯಾರು ಹೇಳಿಲ್ಲ ಅಂತೆಲ್ಲ ಇದ್ರು. ಸೊ ಅಷ್ಟರ ಮಟ್ಟಿಗೆ ಸೆಡ್ಡು ಹೊಡೆಯೋ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದರೆ ಒಂದು ಹಂತದಲ್ಲಿ ನೀವು ರಾಜೀನಾಮೆಯನ್ನು ಕೊಡದಿದ್ದರೆ ಅಥವಾ ನಿಮ್ಮ ಸಂಪುಟದಿಂದ ಇವರನ್ನು ವಜಾ ಮಾಡದಿದ್ದರೆ, ಸಿದ್ದರಾಮಯ್ಯ ಮತ್ತು ರಾಜಣ್ಣ ಅವರಿಗೆ ಕೊಟ್ಟಂತ ಆಯ್ಕೆಗಳು ಅನ್ಸುತ್ತೆ ಹೈಕಮಾಂಡ್ ಪಕ್ಷದಿಂದಲೇ ಉಚ್ಚಾಟನೆ ಮಾಡ್ತೀವಿ ಅನ್ನೋಂಥ ಒಂದು ಖಡಕ್ ಸಂದೇಶವನ್ನು ಯಾವಾಗ ಕೊಟ್ಟರು. ಸೊ ಅನಿವಾರ್ಯವಾಗಿ ಇವರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಪರಮೇಶ್ವರು, ಬೇರೆ ಬೇರೆ ಸಚಿವರುಗಳು ಅಥವಾ ತುಮಕೂರು ಭಾಗದ ಅಥವಾ ಇವರಿರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಸಮುದಾಯದ ಪರವಾಗಿ ಸೊ ಎಲ್ಲ ಪ್ರಯತ್ನಗಳನ್ನು ಮಾಡಿ ಫೈನಲ್ ಈಗ ಕೊಟ್ಬಿಡಿ, ಆಮೇಲೆ ಮುಂದೆ ನೋಡೋಣ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕಿದೆ. ಇದು ಒಂದು ರೀತಿ ಹಿಟ್ ವಿಕೆಟು, ಸೆಲ್ಫ್ ಗೋಲ್ ಅಂತಲೇ ಹೇಳ್ಬೋದು, ಎಲ್ಲರಿಗೂ ಗೊತ್ತಿದೆ. ಆದರೆ ಈಗ ಅವ್ರು ಏನು ಹೇಳ್ತಾ ಇದ್ರು ಸೆಪ್ಟೆಂಬರ್ ಕ್ರಾಂತಿ ಅಂತ, ಆ ಕ್ರಾಂತಿ ಅಧ್ಯಕ್ಷಗಿರಿ ಇದ್ದು ಅಥವಾ CM ಕುರ್ಚಿಯ ಸುತ್ತ ನಡೆಯುವಂಥ ಕ್ರಾಂತಿಯೋ ಅಥವಾ ಗುಸುಗುಸು, ಆ ಎಲ್ಲ ಗುಸುಗುಸುಗಳಿಗೆ, ಚರ್ಚೆಗಳಿಗೆ ಬ್ರೇಕ್ ಹಾಕತ್ತಾ ಅಥವಾ ಇನ್ನಷ್ಟು ತುಪ್ಪ ಸುರಿಯುತ್ತಾ ಅನ್ನುವಂಥದ್ದು ಸದ್ಯಕ್ಕಿರೋ ಕುತೂಹಲ. ಪಟ್ಟರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ರಾಜೀನಾಮೆಯನ್ನು ಪಡ್ಕೊಂಡು ಅವ್ರನ್ನ ಏನಾದರೂ ಕೈ ಬಿಡೋದಾಗಿದ್ರೆ ಅದೇ ಬೇರೆ. ಇದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅವ್ರನ್ನ ವಜಾನೇ ಮಾಡಬೇಕು, ಅಂದರೆ ವಜಾ ಮಾಡಿದ್ದಾರೆ ಅಂದರೆ ಅವ್ರಿಗೆ ಅವಮಾನ, ಮುಜುಗರ ಆಗಬೇಕು ಅನ್ನುವಂಥ ಉದ್ದೇಶನೂ ಕೂಡ ಸ್ಪಷ್ಟವಾಗಿರುವಂಥದ್ದು. ಅದರ ಜೊತೆಗೆ ನೋಡೋದಾದರೆ ಯಾವಾಗಲೂ DK ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಈಗ ಆಲ್ರೆಡಿ ಅವ್ರಿಗೆ ಮುಜುಗರವನ್ನು ತಂದಿರುವಂಥದ್ದು ಸಾಕಷ್ಟು ವಿಚಾರಗಳಿದ್ವು, ಅದಕ್ಕೆ ಚಾರ್ಜ್ ಶೀಟನ್ನು ಮಾಡಿಕೊಂಡೇ ಬರ್ತಾ ಇದ್ರು DK ಶಿವಕುಮಾರ್ ಅವರ ಬಣದವರು. ಇನ್ನೊಂದು ಕಡೆ DK ಶಿವಕುಮಾರ್ ಪದೇ ಹೇಳ್ತಾ ಇದ್ದಂಥ ಒಂದು ವಿಚಾರ ಅಂದರೆ ಸಮಯ ಬರಬೇಕು, ಸಂದರ್ಭ ಬರಬೇಕು, ಒಂದು ಮುಹೂರ್ತ ಅನ್ನುವಂಥದ್ದು ಇರಬೇಕು ಅಂತ. ರಾಜಣ್ಣ ವಿಚಾರದಲ್ಲಿ ಅದೆಲ್ಲವೂ ಕೂಡ ಆಗಿದ್ದು ನಿನ್ನೆ ಅಂತ. ಅಫ್ಕೋರ್ಸ್ ಪೃಥ್ವಿ, ನಿಮಗೆ ರಾಜಣ್ಣ ಆರಂಭ ದಿನಗಳು ಕೂಡ ಅವರ ಅತಿಯಾದ ಆತ್ಮವಿಶ್ವಾಸ, ನಾನು ಏನು ಮಾಡಿದರೂ ಕೂಡ ನಡೆಯುತ್ತೆ ಮತ್ತು ನಾನು ಸಾಮಾನ್ಯ ಕ್ಷೇತ್ರದಿಂದ ಗೆದ್ದಿರುವಂಥನು, ಪರಿಶಿಷ್ಟ ಆಗಿದ್ದರೂ ಕೂಡ ಸಾಮಾನ್ಯ ಕ್ಷೇತ್ರದಿಂದ ಬಂದಿರತಕ್ಕಂಥದ್ದು, ನಾನು ಆ ಭಾಗದ ನಾಯಕ ಅನ್ನೋದು ಅವರ ತಲೆಯಲ್ಲಿರ್ತಕ್ಕಂಥದ್ದು. ಮತ್ತೊಂದು ಕಡೆ ರಾಜಣ್ಣರವರು ಒಂದು ಕಡೆ ಮುಖ್ಯಮಂತ್ರಿ ವಿಚಾರ ಮತ್ತು ಉಪಮುಖ್ಯಮಂತ್ರಿ ವಿಚಾರ ಮತ್ತು KPCC ಅಧ್ಯಕ್ಷ ಹುದ್ದೆ ಬದಲಾವಣೆ ಮಾಡಿ 3 DCM ಅನ್ನು ಸೃಷ್ಟಿ ಮಾಡಿ ಕೊನೆಗೆ ಸುರ್ಜೇವಾಲರ ಪ್ರಶ್ನೆ ಮಾಡಿರ್ತಕ್ಕಂಥ, ಹೈಕಮಾಂಡ್ ಕಳಿಸಿರ್ತಕ್ಕಂಥ ಪ್ರತಿನಿಧಿ ಮಾಡ್ತಕ್ಕಂಥ ಕೆಲಸವನ್ನು ಇವರು ಪ್ರಶ್ನೆ ಮಾಡಿರುವಂಥದ್ದು.
ಕೊನೆಗೆ ಎಲ್ಲವೂ ಕೂಡ ಹೈಕಮಾಂಡ್ನಲ್ಲಿ ಇವರನ್ನು ತೆಗಿಲಿಕ್ಕೆ ಕಾಲ ಸನ್ನಿಹಿತ ಆಗಿತ್ತು ಮತ್ತು ಎಲ್ಲವೂ ಕೂಡ ಜಮೆ ಆಗ್ತಾ ಇದ್ವು. ಅವರ ಅಕೌಂಟಲ್ಲಿ ಎಲ್ಲವೂ ಕೂಡ ಸೇವ್ ಆಗ್ತಿತ್ತು. ನಿಮಗೆ ಗೊತ್ತಿರಲಿ, ಕಳೆದ ಗುಜರಾತ್ನಲ್ಲಿ ನಡೆದಂಥ ಕಾಂಗ್ರೆಸ್ನ ಕಾರ್ಯಕ್ರಮ ಸಂದರ್ಭದಲ್ಲೇ ರಾಹುಲ್ ಗಾಂಧಿಯವರು ಸುಮಾರು 3 ಜನ ಸಚಿವರನ್ನ ಕೈ ಬಿಡಬೇಕಂತೇಳಿ ಮುಖ್ಯಮಂತ್ರಿಗಳ ಸೂಚನೆಯನ್ನು ಕೊಡ್ತಾರೆ. ಅದರಲ್ಲಿ ನಂಬರ್ A1 ಇದ್ದಂಥವರೇ ರಾಜಣ್ಣ, ನಂತರ RB ತಿಮ್ಮಾಪುರ್. ಯಾಕಂದರೆ ತಿಮ್ಮಾಪುರ್ ಅವರು ಅಬಕಾರಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರದಲ್ಲಿ ಗಂಭೀರವಾಗಿ ಆರೋಪವನ್ನು ಮಾಡಿದ್ರು. ಹಾಗಾಗಿ ಆ ತನಿಖೆ ಮಾಡಿ ಅವ್ರನ್ನ ಕೈ ಬಿಡಿ ಅಂತೇಳಿ ಮತ್ತು ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಕ್ಕೆ ನಿಮಗೆ ಯಾರು ಕಾರಣ ಆದರೂ ಅವ್ರನ್ನೂ ಕೂಡ ತೆಗೀರಿ ಅಂತೇಳಿ ಸೂಚನೆಯನ್ನು ಕೊಟ್ಟರು. ಒಟ್ಟು 3 ಮಂತ್ರಿಗಳನ್ನ ತೆಗೀರಿ ಅಂತ ಹೇಳ್ತಾರೆ. ಆದರೆ ಮುಖ್ಯಮಂತ್ರಿಗಳು ರಾಜೇಂದ್ರವ್ರನ್ನ ಕಳೆದ 3 ರಿಂದ 4 ತಿಂಗಳಿಂದ ಸೇಫ್ ಗಾರ್ಡ್ ಮಾಡ್ಕೊಂಡು ಬರ್ತಾರೆ. ಆಯಿತು, ಮುಂದಿನ ಅಧಿವೇಶನ ಅಂತ ಹೇಳಿ ಮುಂದೂಡ್ತಲೇ ಬಂದಿದ್ದರು. ಅದಕ್ಕೆ ಮುಖ್ಯ ಕಾರಣ ಅಂತೇಳಿ ಒಂದು ಕಡೆ ವಾಲ್ಮೀಕಿ ಸಮುದಾಯದ ಒತ್ತಡ ಇತ್ತು, ಸತೀಶ್ ಜಾರಕಿಹೊಳಿ ಮತ್ತು ಅವರ ತಂಡದವರು ಒತ್ತಡ ಇತ್ತು, ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ಅಂತೇಳಿ. ಹಾಗೆ ಮ್ಯಾನೇಜನ್ನು ಮಾಡ್ತಾಯಿದ್ರು. ಈಗ ಹೈಕಮಾಂಡ್ ಅಂತ ಏನು ಕಾಂಗ್ರೆಸ್ನಲ್ಲಿ ಯಾರು, ಮಲ್ಲಿಕಾರ್ಜುನ್ ಖರ್ಗೆ ಅವರೆಲ್ಲ ಹೈಕಮಾಂಡ್. ಸೂಪರ್ ಹೈಕಮಾಂಡ್ ಅಂತ ಯಾವುದು ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥದ್ದು, ಅದು ಗಾಂಧಿ ಕುಟುಂಬ. ನಿಮಗೆ ಗೊತ್ತಿರಲಿ, ಸೂಪರ್ ಹೈಕಮಾಂಡ್ನ ಪ್ರಶ್ನೆ ಮಾಡಿದ್ರೆ ಅವ್ರು ಯಾವ ಕಾರಣಕ್ಕೂ ಬಿಡಲ್ಲ. ಯಾಕಂತೇಳಿದ್ರೆ ಒಂದು ವೇಳೆ ಸೂಪರ್ ಹೈಕಮಾಂಡ್ನ ಪ್ರಶ್ನೆ ಮಾಡ್ತು ಅಂತ ಹೇಳಿದರೆ ಅಲ್ಲಿ ಕಾಂಗ್ರೆಸ್ನ ಅಸ್ತಿತ್ವದ ಪ್ರಶ್ನೆ ಎದುರಾಗುತ್ತೆ. ಅಸ್ತಿತ್ವ ಪ್ರಶ್ನೆ ಎದುರಾಕಿದರೆ ಇವತ್ತು ರಾಜಣ್ಣ, ಮತ್ತೊಬ್ಬ ಭೋಜಣ್ಣ, ಇನ್ನೊಬ್ಬ ಅಣ್ಣ ಬಂದುಬಿಡ್ತಾರೆ. ಹಾಗಾಗಿ ರಾಹುಲ್ ಗಾಂಧಿಯವರ ಉದ್ದೇಶಿತ ಹೋರಾಟವನ್ನು ಇವರು ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಅವರು ಚುನಾವಣಾ ಆಯೋಗದ ನೆರವಿನಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗಲಿಕ್ಕೆ ಸಾಧ್ಯ ಆಯಿತು ಮತ್ತು ಚುನಾವಣಾ ಆಯೋಗ ಮತ್ತು BJP ಒಟ್ಟುಗೂಡಿಸಿ ಇಡೀ ದೇಶಾದ್ಯಂತ ಮತಗಳ್ಳತನ ಮಾಡ್ತಾರೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿದರು, ದಾಖಲೆಗಳನ್ನ ಬಿಡುಗಡೆ ಮಾಡಿದರು. ಇದು ದೇಶಾದ್ಯಂತ ಒಂದು ಹೋರಾಟವನ್ನಾಗಿ ಮಾಡಲಿಕ್ಕೆ ತೀರ್ಮಾನ ಕೈಗೊಂಡಿರ್ತಕ್ಕಂಥದ್ದು. ಜೊತೆಗೆ ಇಂಡಿ ಕೂಟವನ್ನು ಮೊದಲ ಬಾರಿ ರಾಹುಲ್ ಗಾಂಧಿಯವರು ಇಂಡಿ ಕೂಟವನ್ನು ಔತಣ ಕೂಟಕ್ಕೆ ಕರೆದಿರ್ತಕ್ಕಂಥದ್ದು. ಬಹುತೇಕ ಇಂಡಿ ಕೂಟದಲ್ಲಿ ಈಗಾಗಲೇ ಮಮತಾ ಬ್ಯಾನರ್ಜಿ ಒಂದು ಹೆಜ್ಜೆ ಹೊರಗಡೆ ಇಟ್ಟಿರ್ತಕ್ಕಂಥದ್ದು. ಇನ್ನು ಕೇಜ್ರಿವಾಲ್ ಉಳಿದವರು ಎಲ್ಲರೂ ಕೂಡ ಬಂದರು ಮತ್ತು ಅದನ್ನು ದೊಡ್ಡ ಒಂದು ಪ್ರತಿಭಟನೆ, ದೇಶಾದ್ಯಂತ ದೊಡ್ಡ ಪ್ರತಿಭಟನೆಯನ್ನು ಮಾಡಬೇಕು, ದೊಡ್ಡ ಹೋರಾಟವನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಅತಿ ದೊಡ್ಡ ಹೋರಾಟವನ್ನು ಮಾಡಿದರು. ಈ ಎಲ್ಲದರ ನಡುವೆ ಯಾವಾಗ ರಾಜೇಂದ್ರವರು ಇದರಲ್ಲಿ ನಮ್ಮ ತಪ್ಪಿದೆ, ನಮ್ಮದೇ ಸರ್ಕಾರ ಇತ್ತು, ನಾವು ಕೂಡ ಇದರಲ್ಲಿ ಭಾಗ್ಯ ಅನ್ನೋ ರೀತಿಯಲ್ಲಿ ಹೇಳಿಕೆ ಮಾಡಿದರು. ಆ ಮುಖಾಂತರ ತಮ್ಮ ಸೂಪರ್ ಹೈಕಮಾಂಡ್ನ ಹೋರಾಟವನ್ನು, ಸೂಪರ್ ಹೈಕಮಾಂಡ್ ಆಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ಉದ್ದೇಶಿತ ಹೋರಾಟವನ್ನು ಪ್ರಶ್ನೆ ಮಾಡಿದರು. ಹಾಗಾಗಿ ಎಲ್ಲೊಂದು ಕಡೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಅಲ್ಲ, ಇಂಡಿ ಕೂಟಕ್ಕೆ ಮುಜುಗರ ಆಯಿತು ಅಂತಲೇ ಹೇಳಲಾಗ್ತದೆ. ಹಾಗಾಗಿ ರಾಜೇಂದ್ರ ಅವರ ಹೇಳಿಕೆಯನ್ನು ಕೂಡಲೇ ವಿಡಿಯೋವನ್ನು ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್ ತರಿಸ್ಕೊಂಡಾದ್ಮೇಲೆ ವಿಡಿಯೋ ಪರಿಶೀಲನೆ ಮಾಡಿದರು. ಮಾಧ್ಯಮ ಹೇಳಿಕೆ ವಿಡಿಯೋ ಪರಿಶೀಲನೆ ಮಾಡಿದ ತಕ್ಷಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಿಳಿಸಿದರು. ನಂತರ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದರು. ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದ ಕೂಡಲೇ ನಿನ್ನೆ ಬೆಳಿಗ್ಗೆ ಸ್ವತಃ KC ವೇಣುಗೋಪಾಲ್ ಅವರು ಮುಖ್ಯಮಂತ್ರಿಗಳು ಕರೆ ಮಾಡ್ತಾರೆ. ಈ ಕೂಡಲೇ ರಾಜೇಂದ್ರವ್ರನ್ನ ಇವತ್ತು ಸಂಜೆ ಒಳಗಡೆ ರಾಜೇಂದ್ರವ್ರನ್ನ ನೀವು ಸಂಪುಟದಿಂದ ಕೈ ಬಿಡಬೇಕು, ವಜಾ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಡ್ತಾರೆ. ಇವರು ಆಗ ಮುಖ್ಯಮಂತ್ರಿಗಳು ಅಧಿವೇಶನ ನಡೀತಿದೆ. ಅಧಿವೇಶನ ಸಂದರ್ಭದಲ್ಲಿ ನಾವು ರಾಜಣ್ಣವ್ರ ಕೈ ಬಿಟ್ಟರೆ ಇದು ವಿಪಕ್ಷಗಳಿಗೆ ಅಸ್ತ್ರ ಆಗುತ್ತೆ, BJPಗೆ ಅಸ್ತ್ರ ಆಗುತ್ತೆ, ನಾವು ಆನ್ಸರ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಆದರೆ ಅದು ನನಗೆ ಗೊತ್ತಿಲ್ಲ, ಇದು ರಾಹುಲ್ ಗಾಂಧಿಯವರು ನನಗೆ ಸೂಚನೆ ಕೊಟ್ಟಿದ್ದಾರೆ, ನೀವು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಇವ್ರನ್ನ ಕೂಡಲೇ ಕೈ ಬಿಡಬೇಕಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ನಾನು ಹೇಳಿದ್ದೇನೆ ನೀವು ರಾಹುಲ್ ಗಾಂಧಿಯವರಿಗೆ ಹೇಳಿ ಅಂತ ಹೇಳ್ತಾರೆ. ಆದರೆ KC ನಾನು ಹೇಳಲ್ಲ, ಆದರೆ ನಾನು ಗಮನಕ್ಕೆ ತರ್ತೀನಿ, ನೀವೇ ರಾಹುಲ್ ಗಾಂಧಿಯವ್ರಿಗೆ ಮಾತನಾಡಿ ಅಂತ ಹೇಳ್ತಾರೆ. ನಂತರದ ಗಳಿಗೆಯಲ್ಲಿ ಕಾಲ್ ಬರ್ತಕ್ಕಂಥದ್ದು ರಾಹುಲ್ ಗಾಂಧಿ ಹೇಳ್ತಾರೆ ಅವ್ರನ್ನ ಕೈ ಬಿಡಿ, ಅವರ ರಾಜೀನಾಮೆ ತಗೊಳ್ಳಿ, ಸಂಜೆ ಒಳಗಡೆ ತಗೊಳ್ಳಿಲ್ಲ ಅಂದರೆ ನಾವು ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ ಅನ್ನೋ ಮುಖಾಂತರ ಪರೋಕ್ಷವಾಗಿ ಮುಖ್ಯಮಂತ್ರಿಗಳಿಗೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾರೆ. ಒಂದು ವೇಳೆ ನೀವು ಅವ್ರನ್ನ ಕೈ ಬಿಡದಿದ್ರೆ, ಅವ್ರನ್ನ ವಜಾ ಮಾಡ್ತಿದ್ರೆ ನಾವೇ ಪಾರ್ಟಿಯಿಂದ ಉಚ್ಚಾಟನೆ ಮಾಡ್ತೀವಿ ಅಂತ. ಪಾರ್ಟಿಯಿಂದ ಉಚ್ಚಾಟನೆ ಮಾಡಿ ಆಟೋಮೆಟಿಕ್ಕಾಗಿ ಅವ್ರದ್ದೆಲ್ಲ ಪಾರ್ಟಿ ಮೆಂಬರ್ಶಿಪ್ಪಿಂದ ಹಿಡಿದು ಎಲ್ಲವೂ ಕೂಡ ಕಿತ್ತೋಗುತ್ತೆ. ಆ ಮುಖಾಂತರ ಎಚ್ಚರಿಕೆ ಕೊಟ್ಟರು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನಿವಾರ್ಯವಾಗಿ ರಾಜಭವನಕ್ಕೆ ವಜಾ ಮಾಡಿರೋದು ಮಾಹಿತಿಯನ್ನು ರಿಮೂವಲ್ ಮಾಡಿ ಅಂತ ಕಳಿಸ್ಕೊಡ್ತಾರೆ. ಆ ರಿಮೂವಲ್ನ ಪ್ರಭುಶಂಕರ್ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಸಾಲಿನ್ ರಜನೀಶ್ ಸಂಜೆ 5 ಗಂಟೆಗೆ ಕಳಿಸ್ಕೊಡ್ತಾರೆ. ಸದ್ಯ ಈಗ ಆಯಿತು, ರಾಜೇಂದ್ರವರು ಇದು ಷಡ್ಯಂತ್ರ ಅಂತ ಹೇಳಿದ್ರು. ಇದು ಷಡ್ಯಂತ್ರ ಅನ್ನೋಕ್ಕಿಂತಲೂ ಇದು ಬಹುಶಃ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು, ಇದು ಸ್ವಯಂಕೃತ ಅಪರಾಧ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸ್ವತಃ ತಾವೇ ತಮ್ಮ ಕಾಲ ಮೇಲೆ ಏನು ಬಂಡೆಕಲ್ಲನ್ನು ಹಾಕೊಂಡಿರ್ತಕ್ಕಂಥದ್ದು, ತಾವೇ ಬಂಡೆಕಲ್ಲು ಹಾಕೊಂಡಿರ್ತಕ್ಕಂಥದ್ದು, ಸ್ವತಃ ತಾವೇ ತೋಡಿದ ಹಳ್ಳಕ್ಕೆ ತಾವೇ ಬಿದ್ದಿರ್ತಕ್ಕಂಥದ್ದು. ಹಾಗಾಗಿ ಇದರಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಹೇಳಿಲ್ಲ. ಮೊದಲು ಹೇಳಿದ್ರು ಎಲ್ಲವೂ ಕೂಡ ಹೈಕಮಾಂಡ್ಗೆ ಒಂದು ನೀತಿ ನಿಯಮಗಳಿರ್ತವೆ. ನೀವು ಅದನ್ನು ಮೀರಿ ಹೋದಾಗ ಅವ್ರು ಏನು ಮಾಡ್ಬೋದು, ಅನಿವಾರ್ಯವಾಗಿ ನೋಡಿ ಈ ವಜಾ ಇದೆಯಲ್ಲ, ಸಾಮಾನ್ಯವಾಗಿ ರಾಜೀನಾಮೆ ತಗೊಂಡು ಅವ್ರನ್ನ ಬಿಡ್ಬೋಯ್ತು. ಆದರೆ ವಜಾ ಯಾಕೆ ಮಾಡಿದಂತೆ, ಭವಿಷ್ಯದಲ್ಲಿ ಸೂಪರ್ ಹೈಕಮಾಂಡ್ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ನಿರ್ಧಾರಗಳನ್ನು ಮುಂದೆ ಯಾರೇ ಪ್ರಶ್ನೆ ಮಾಡಿದ್ರು ಸರಿ, ಅವರು ಮಂತ್ರಿ ಆಗಿರ್ಬೋದು, ದೊಡ್ಡ ಸ್ಥಾನದಲ್ಲಿರ್ಬೋದು, ಅದು ಶಶಿ ತರೂರ್ ಇರ್ಬೋದು, ರಾಜಣ್ಣ ಇರ್ಬೋದು, ಮತ್ತೊಬ್ಬರು ಯಾರೇ ಇರ್ಬೋದು. ಆದರೆ ಭವಿಷ್ಯದ ದೃಷ್ಟಿಯಿಂದ ಈ ಕ್ರಮವನ್ನು ಅನಿವಾರ್ಯವಾಗಿ ಹೈಕಮಾಂಡ್ ತೆಗೆದುಕೊಂಡಿರ್ತಕ್ಕಂಥ, ಆ ಮುಖಾಂತರ ಗಪ್ಚುಪ್ಪಾಗಿ ಅನ್ನೋ ಒಂದು ಸಂದೇಶವನ್ನು ಸ್ವತಃ ರಾಹುಲ್ ಗಾಂಧಿಯವರು ಈ ಬಾರಿ ಕೊಟ್ಟಿರ್ತಕ್ಕಂಥದ್ದು. ಅದು ಮುಖ್ಯಮಂತ್ರಿಯ ಪರಮಾಪ್ತ ಇರ್ಬೋದು, ಇನ್ನೊಬ್ಬರ ಪರಮಾಪ್ತ ಇರ್ಬೋದು, ಅವನ ಪಾರ್ಟಿಗೆ ಎಷ್ಟು ಸಾವಿರ ಓಟ್ ಬೇಕಾದ್ರೆ ತಂದು ಕೊಡೋನಿರ್ಬೋದು. ಆದರೆ
ಪಕ್ಷದ ನಿಯಮ ನೀತಿಗಳ ಹೋರಾಟಗಳನ್ನು ನಿರ್ಧಾರಗಳನ್ನ ಪ್ರಶ್ನೆ ಮಾಡುವಂಥವ್ರಿಗೆ ಇದೇ ಶಿಕ್ಷೆ ಅಂತ ಎಂಬ ಸಂದೇಶ ರವಾನೆ ಮಾಡೋ ಮುಖಾಂತರ ದೇಶಾದ್ಯಂತ ಕಾಂಗ್ರೆಸ್ನಲ್ಲಿ ಇದ್ಕೊಂಡು ಕಾಂಗ್ರೆಸ್ ವಿರುದ್ಧ ಮಾತನಾಡುವಂಥವ್ರು, ಕಾಂಗ್ರೆಸ್ನಲ್ಲಿ ಇದ್ಕೊಂಡು ಕಾಂಗ್ರೆಸ್ಗೆ ಬೆನ್ನಿಗೆ ಚೂರಿ ಹಾಕುವಂಥವ್ರು ಮತ್ತು ಕಾಂಗ್ರೆಸ್ ಒಳಗಡೆ ಇದ್ದುಕೊಂಡು BJPಗೆ ಅನುಕೂಲ ಮಾಡಿಕೊಡುವಂಥವ್ರಿಗೆ ಇದು ದೊಡ್ಡ ಎಚ್ಚರಿಕೆ ಕರೆಗಂಟೆ ಅಂತಲೇ ಹೇಳಲಾಗ್ತಿದೆ. ಮಧು, ಇಲ್ಲಿ ಈ ಹಿಂದೆ ಮೂಡ ಪ್ರಕರಣ ಬಂದಂಥ ಸಂದರ್ಭದಲ್ಲಿ ನಾವೇ ಸಾಕಷ್ಟು ಬಾರಿ ಮಾತನಾಡಿದ್ವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯನವ್ರ ಪರವಾಗಿ ನಿಂತ್ಕೊಳ್ಳೋದಕ್ಕಿಂತ ಪ್ರಮುಖವಾಗಿ ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ರೀ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ರು. ಹಾಗೆ ಬಾಯಿ ಮುಚ್ಕೊಂಡಿರಬೇಕು ಎಲ್ಲರೂ ಅನ್ನುವಂಥದ್ದನ್ನು ಸಾಕಷ್ಟು ಬಾರಿ ಹೇಳಿದರು. ಆದರೆ ಅದನ್ನು ಪದೇ ಪದೇ ಉಲ್ಲಂಘನೆ ಮಾಡಿಕೊಂಡೇ ಬಂದಿದ್ರು. ಅದರ ಜೊತೆಗೆ ಇಲ್ಲಿ ರಾಜಣ್ಣ ನಿನ್ನೆ ಮಾತನಾಡಬೇಕಾದ್ರೆ ಪಕ್ಷದ ನಿರ್ಧಾರ ಒಪ್ಕೊಳ್ಬೇಕು, ನನ್ನನ್ನು ವಜಾ ಮಾಡಿದ್ದಾರೆ, ಮಾಜಿ ಸಚಿವನಾಗಿ ಆಗ್ತಾ ಇದ್ದೀನಿ ಅನ್ನುವಂಥದ್ದು ಸಂತೋಷ ಇದೆ ಅಂತ ಹೇಳಿದರೆ ಅಲ್ಲಿಗೆ ಮುಗ್ದೋಗಿರೋದು. ಆದರೆ ಪಿತೂರಿ ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ ಅಂತಲೂ ಕೂಡ ಹೇಳುವ ಮುಖಾಂತರ ತಮ್ಮ ಪಕ್ಷದಲ್ಲೇ ಎಲ್ಲವೂ ಸರಿ ಇಲ್ಲ, ಯಾರೋ ಇನ್ನೊಂದು ಬಣದವರು ಪಿತೂರಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೊಂದು ಅಸ್ತ್ರವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಈಗ ಅವರು ಸಹಜವಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಪರಮೇಶ್ವರ್ ಅವ್ರ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಪರಮೇಶ್ವರ್ ಕೂಡ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ನೀವು ಇಂಥದ್ದನ್ನು ಮಾತಾಡಬಾರ್ದಾಗಿತ್ತು, ಇದು ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ. ಹೌದೌದು, ನನ್ನ ಮಾತು ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಇದಾಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ಅಂತ ಈಗ ರೆಪರ್ಕೇಷನ್ಸ್ ಬಗ್ಗೆ ಏನು ಪಶ್ಚಾತ್ತಾಪವನ್ನು ಪಡ್ತಾ ಇರ್ತಾರಲ್ಲ, ಅವರು ಸುಮಾರು ಹೇಳಿಕೆಗಳನ್ನ ಕೊಟ್ಕೊಂಡು ಬಂದಿದ್ದಾರೆ. ಯಾವುದು ಅದರಂತೆ ಇದು ಒಂದು ಅನ್ನೋ ರೀತಿ ಅವರು ಮಾತಾಡುವಂಥ ಅವರ ಆಟಿಟ್ಯೂಡ್, ಪೊಲಿಟಿಕಲ್ ಆಟಿಟ್ಯೂಡ್. ಈಗ ಪಟೇಲ್ ಹೇಳಿದಂತೆ ಜನರಲಲ್ಲಿ ಹೋಗಿ ಒಬ್ಬರು ಪರಿಶಿಷ್ಟರು ಗೆದ್ಕೊಂಬರೋದು ಅಂತಂದರೆ ಅವರ ತಾಕತ್ತು. ನಾನು ಕೂಡ ಆಮೇಲೆ ಓಪನ್ ಆಗಿ ಹೇಳಿದ್ರು, ನನ್ನ ಮಗನಿಗೂ ಬೇಡ ಟಿಕೆಟು, ನನಗೂ ಬೇಡ, ನೆಕ್ಸ್ಟು ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ, ನೀವು ಕೊಡಲಿಲ್ಲ ಅಥವಾ ಕೊಡಬೇಕು ಅಂತ ನಾನು ಯಾರ ಮುಂದೆನೂ ಹೋಗಲ್ಲ ಅನ್ನೋ ಥರ ಇದ್ರು. ಸೊ ಅವ್ರೇನಂದರೆ ಅವರೊಬ್ಬ ಸ್ಟ್ರಾಂಗ್ ಮೌತ್ ಪೀಸ್ ಆಗಿ, ವಿಸಿಬಲ್ ಲೌಡ್ ಸ್ಪೀಕರ್ ಆಗಿ ಸಿದ್ದರಾಮಯ್ಯ ಬಣದ ಪರವಾಗಿದ್ರು. ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಕೂಡ ನನ್ನ ಇಡೀ ದಿನ ಎಲ್ಲ ಪ್ರಯತ್ನವನ್ನು ಮಾಡಿದ್ರು, ಅದು ಆಗಲಿಲ್ಲ. ಇಡೀ ಪ್ರಕ್ರಿಯೆನ ಪಟೇಲ್ ಹೇಳಿದಂತೆ ಅದಾಗಲಿಲ್ಲ. ಫೈನಲಿ ಕಿಕ್ಔಟ್ ಆಯಿತು. ಮತ್ತು ಅವರು ಸೂಕ್ಷ್ಮ ಕೊಟ್ಟಂಥ ಮೆಸೇಜ್ ಏನಿದೆ, ಬರೀ ರಾಜೀನಾಮೆ ಅಷ್ಟೇ ಅಲ್ಲ, ವಜಾ ಅನ್ನುವಂಥದ್ದು ಎಲ್ಲರಿಗೂ ಇರುವಂಥ ಮೆಸೇಜ್. ಮತ್ತು ಮುಂಬರುವ ಬದಲಾವಣೆಗಳಿಗೆ ಯಾರಾದರೂ ಆಕ್ಷೇಪ, ಏನೋ ಆಗ್ರಹ ಮತ್ತು ಬೇರೆ ಬೇರೆ ಬಣ್ಣಗಳನ್ನು ಬಳಿಯುವಂತಹ ಅಸಮಾಧಾನಗಳನ್ನು ತೋರ್ಪಡಿಸುವಂಥ ಮುಂದಿನ ದಿನಗಳಲ್ಲಿ ವಿಸಿಬಿಲಿಟಿ ಕಂಡು ಬಂದರೆ ಅದರ ಪರಿಣಾಮಗಳೇನಾಗುತ್ತೆ ಅನ್ನೋದು ಒಂದು ಟ್ರೇಲರ್ ರೀತಿಯೂ ಕೂಡ ಕಾಣಿಸ್ತಾ ಇದೆ. ಮತ್ತು ಇವರು ಮುಂದಾಳತ್ವ ವಹಿಸಿದ್ದಂಥವ್ರು. ಈಗ ಸಹಜವಾಗಿ ಈಗ ಯಾರು ಕೂಡ ಒಪ್ಕೊಂಡ ಮೇಲೆ ಹೌದು ನಂದೇ ತಪ್ಪು ಇದು ಮಾಡಿಬಿಟ್ರು ಅಂತ ಹೇಳ್ಬಿಟ್ರೆ ಕಂಪ್ಲೀಟಾಗಿ ಇದು ಐಸೋಲೇಟ್, ಈಗಲೇ ಅರ್ಧ ಐಸೋಲೇಟ್ ಆದಂಗೆ ಆಗಿದೆ ನೆನ್ನೆಯಿಂದ. ಈಗ ಯತ್ನಾಳ್ ಅವ್ರ ಕತೆ ಏನಾಗಿದೆ, ಮಾತಾಡ್ಬೋದು, ಆದರೆ ವಿಸಿಬಿಲಿಟಿ, ಆ ಒಂದು ಪ್ರಾಮಿನೆನ್ಸು. ಸೊ ಹಾಗಾಗಿ ಇವರು ಕೂಡ ಅದೊಂದು ಇರಲಿ, ಒಂದು ಬೆನಿಫಿಟ್ ಆಫ್ ಡೌಟ್ ಅನ್ನೋ ರೀತಿ. ಅವರ ಬೆಂಬಲಿಗರು ಕೆಲವರೆಲ್ಲ ಪುರಸಭೆ ಅಲ್ಲಿ ಇಲ್ಲಿ ಒಂದಷ್ಟು ಏನು ರಾಜೀನಾಮೆಗಳನ್ನು ಕೊಡುವಂಥ ಪ್ರಾಸನಗಳು, ಸಭೆಗಳು, ಬೆಂಬಲಿಗ ಸಭೆಗಳು ಅವೆಲ್ಲ ನಡೀತಾ ಇದೆ. ಮೊನ್ನೆ ಈಗಷ್ಟೇ ಏನೋ ಬರ್ತ್ಡೇ ನೆಪದಲ್ಲಿ ದೊಡ್ಡ ಶಕ್ತಿ ಪ್ರದರ್ಶನ ಕೂಡ ಮಾಡಿದ್ರು. ಸೊ ಹಿಂಗೆ ಬಿಟ್ಬಿಟ್ರೆ, ಸೊ ಈಗ ನನಗೆ ಮುಂದೆ ಏನು ಭವಿಷ್ಯ ಇಲ್ಲ, ಓಕೆ, ಆದರೆ ನನ್ನನ್ನು ಈ ಒಂದು ಏನು ಪುಷಿಂಗ್ ಟು ದ ವಾಲ್ ಅಂತಾರಲ್ಲ, ಅಂದರೆ ಆ ಒಂದು ತೀರಾ ಒತ್ತು ಬಿಟ್ಬಿಟ್ಟಿದಾರಲ್ಲ, ಅವ್ರಿಗೆ ಈಸಿಯಾಗಿ ಮಾಡ್ಕೊಡೋದು ಹೆಂಗೆ, ಈಸಿಯಾಗಿ ಮಾಡ್ಕೊಡ್ಬಾರ್ದಲ್ವಾ. ಸೊ ನನ್ನ ಬಲಿದಾನ, ರಾಜಕೀಯ ಬಲಿದಾನ ನಿಜ ಅನ್ನೋದಾದರೆ ಆ ಬಲಿದಾನಕ್ಕೆ ತಕ್ಕ ಬೆಲೆಯನ್ನು ಬೇರೆಯವರು ಯಾರು ಶತ್ರು ಬಣದಲ್ಲಿದ್ದಾರೆ ಅವ್ರು ಕೊಡಲೇಬೇಕಾಗತ್ತೆ, ಎದುರಾಳಿ ಬಣದವರು ಅನ್ನುವ ಒಂದು ಲೆಕ್ಕಾಚಾರದಲ್ಲಿ ಈ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಭಾಗಶಃ. ಮತ್ತು ಮುಂದಿನ ದಿನಗಳಲ್ಲಿ ನಾವು ಸುಮ್ಮನೆ ಇರಲ್ಲ, ಇನ್ನೂ ಕೂಡ ಬೇರೆ ಬೇರೆ ಮಾತನಾಡಬಲ್ಲೆ ಅನ್ನೋ ರೀತಿ ಕೂಡ ಒಂದು ಸೂಚನೆ ರೀತಿ ಕಾಣಿಸ್ತಾ ಇದ್ದಾರೆ. ಫೈನಲಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೂ ಕೂಡ ಏನು ತೊಂದರೆ ಇಲ್ವಾ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಪ್ರಶ್ನೆ. ಮಾಡ್ತಿದ್ದು ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಟ್ಟು ಸುಮ್ಮನಾಗಿದ್ದಾರೆ. ಬಟ್ ಮುಂದೆ ಹೆಂಗೆ ವಜಾ ಮಾಡಿದ್ರೂ ಕೂಡ ಪರವಾಗಿಲ್ಲ, ಅಥವಾ ಎಲ್ಲಿವರೆಗೆ ತಡ್ಕೋತಾರೆ ಅಸಮಾಧಾನವನ್ನು, ಅವ್ರ ಜೊತೆಗಿದ್ದಂಥ ಆಪ್ತರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ. ನಿನ್ನೆ ಅದು ಇವ್ರ ಪಾಪ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರೆಲ್ಲ ನಿಂತಿದ್ದಾರೆ. ಏಕಾಏಕಿ ಅವ್ರು ಏನು ಮಾತಾಡ್ತಾರೆ ಅಂತ ಯಾರಿಗೂ ಪ್ರಜ್ಞೆ ಇಲ್ಲ, ಸೀದಾ ಬಂದವರೇ ಶೆಡ್ಡೆ ಅಂತ ಅಂದ್ಬಿಟ್ಟು. ಸೊ ಅದನ್ನೀಗ ಸತೀಶ್ ಜಾರಕಿಹೊಳಿ ಸೇರಿದಂತೆ ಎಲ್ಲರೂ ಕೂಡ ಎಂಡೋಸ್ ಮಾಡ್ದಂಗಲ್ವಾ. ಅವ್ರು ಒಂದು ಕಡೆ ಸತೀಶ್ ಜಾರಕಿಹೊಳಿ ಹಿಂಗೆ ನೋಡ್ತಾ ಇದ್ದಾರೆ ಆಶ್ಚರ್ಯಚಕಿತ, ಇಷ್ಟೆಲ್ಲ ಆದಮೇಲೆ ಹಿಂಗೆ ಹೇಳ್ತಾರೆ, ಪಕ್ಕದಲ್ಲಿ ನಾವು ಬೇರೆ ನಿಂತಿದ್ದೀವಿ. ಸೊ ಆಬ್ವಿಯಸ್ಲಿ ಸೊ ಯಾವ ರೀತಿ ಎಷ್ಟು ಜನ ಆಪ್ತರು ಮುಂದೆ ದಿನಗಳು ಉಳಿತಾರೆ, ಇವ್ರು ಯಾವ ರೀತಿ ಅದನ್ನು ಕಂಬ್ಯಾಟ್ ಮಾಡ್ತಾರೆ. ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳ್ತಿದ್ರು. ಸೆಪ್ಟೆಂಬರ್ ಕ್ರಾಂತಿ, ಸೆಪ್ಟೆಂಬರ್ಗಿಂತ ಮೊದಲು ಆಗಸ್ಟ್ನಲ್ಲೇ ಮೊದಲ ಕ್ರಾಂತಿಯ ಮೊದಲ ವಿಕೆಟ್ ಇವರು, ಕ್ರಾಂತಿ ನಾಯಕ ಇವರು. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ಲಿ ಒಂದಷ್ಟು 10-15 ಜನ ಸಚಿವರನ್ನ ಕೈ ಬಿಡೋದು, ಇವೆಲ್ಲ ಚರ್ಚೆ ಆಗ್ತಿರ್ತಕ್ಕಂಥದ್ದು, ಬೇರೆ ಬೇರೆ ಬೆಳವಣಿಗೆಗಳು ನಡೀತವೆ ಅಂತ ಹೇಳ್ತಿತ್ತು. ಆದರೆ ಇವರೇ ಮೊದಲ ವಿಕೆಟ್ ಆಗಿರ್ತಕ್ಕಂಥದ್ದು. ಯಾರು ಕ್ರಾಂತಿಯ ಬಗ್ಗೆ ಮಾತನಾಡ್ತಿದ್ರು, ಯಾರು ಕ್ರಾಂತಿಯ ಮುನ್ಸೂಚನೆ ಕೊಟ್ಟರು, ಯಾರು ಕ್ರಾಂತಿಗಾಗಿ ಅಪಾಪಿಸ್ತಿದ್ರು, ಆ ಕ್ರಾಂತಿ ಅವರೇ ಸ್ವತಃ ಹೇಳಿದ್ನಲ್ಲ, ನಾನು ನಿಮ್ಗೆ ಹೇಳಿದೆ, ಸ್ವಯಂಕೃತ ಅಪರಾಧದಿಂದ ಇಟ್ಟು ವಿಕೆಟ್ ಆದರು ಅಂತ ಹೇಳ್ಬೋದು. ಸೊ ಸಂವಿಧಾನ ಮತ್ತೊಂದು ಹಕ್ಕುಗಳ ರಕ್ಷಣೆ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಪಕ್ಷಗಳಲ್ಲಿ ಎಲ್ಲ ನಾಯಕರು ಮಾತನಾಡೋದಕ್ಕೆ ಬುಕ್ಸ್ ಇಟ್ಕೊಂಡು. ಆದರೆ ಇಂಥ ಸಂದರ್ಭ ಬಂದಾಗ ಪಟೇಲ್ ಹೇಳಿದಂತೆ ಸೂಪರ್ ಹೈಕಮಾಂಡ್ ಅಂತ ಏನಿದೆ, ಅವರ ಇಗೋವನ್ನು ಟಚ್ ಮಾಡೋದು ಏನಾಗುತ್ತೆ ಅನ್ನೋದ್ರ ಸೂಚನೆ. ಅದು ರಾಹುಲ್ ಗಾಂಧಿನೇ ಇರ್ಬೋದು, ನಾನು ಮೋಸ್ಟ್ ಡೆಮೋಕ್ರೆಟಿಕ್ ಅಂತ ಹೇಳ್ಕೊಬೋದು, ಏನೇ ಇರ್ಬೋದು. ರಾಜೀವ್ ಗಾಂಧಿ ಅವರು ಹೇಗೆ ಇಲ್ಲಿ ಬಂದು ಏಕಾಏಕಿ ಸ್ಯಾಕ್ ಮಾಡಿ ಹೋಗ್ಬಿಡ್ತಿದ್ರು ನಾಯಕರುಗಳನ್ನು ಏರ್ಪೋರ್ಟಿಂದ ಇಳಿಯುವಾಗ, ಇಂದಿರಾ ಗಾಂಧಿ ಅವರು ಯಾವ ರೀತಿ ಇದ್ರು. ಈಗ ಅಧಿಕಾರ ಇಲ್ಲ ಅನ್ನೋದನ್ನು ಬಿಟ್ಟರೆ, ಅಧಿಕಾರ ಅಂದರೆ ಭಾಗಶಃ ಅಲ್ಪ ಸ್ವಲ್ಪ ಕರ್ನಾಟಕದಲ್ಲಿ ಸರ್ಕಾರ ಇದೆ, ತೆಲಂಗಾಣದಲ್ಲಿದೆ, ಕೇಂದ್ರದಲ್ಲಿಲ್ಲ, ಈಗಲೇ ಇಷ್ಟು. ಸೊ ಬಂದಾಗ ಏನಾಗುತ್ತೆ ಅನ್ನೋದ್ರ ಕೂಡ ಸೂಚನೆ ರಕ್ತದಲ್ಲೇ ಬಂದಿರೋದು. ಅಬ್ಸಲ್ಯೂಟ್ಲಿ ಅದು ಡಿಎನ್ಎ, ಈ ದೇಶಕ್ಕೆ ಪೊಲಿಟಿಕಲ್ ಡಿಎನ್ಎ, ಪೊಲಿಟಿಕಲ್ ಡಿಎನ್ಎ. ಅಲ್ಲ, ಇಲ್ಲಿ
ಅಟ್ಲೀಸ್ಟ್ ಉಚ್ಚಾಟನೆ ಮಾಡಬೇಕಾದ್ರಾದ್ರೂ ಒಂದೆರಡು ನೋಟಿಸ್ ಕೊಡ್ತಾರೆ, ಆನ್ಸರ್ ಮಾಡಿ, ನೀವು ಇಷ್ಟೆಲ್ಲ ತಪ್ಪು ಮಾಡಿದಿರಲ್ಲ ಅಂತ. ಆದರೆ ಇವರಿಗೆ ದೆರ್ ಇಸ್ ನೋ ಸ್ಪೇಸ್. ವಜಾ ಮಾಡಬೇಕು, ವಜಾ ಮಾಡ್ತಾರೆ. ಓರಲ್ ಇನ್ಸ್ಟ್ರಕ್ಷನ್ಗಳನ್ನ ತುಂಬಾ ಕೊಟ್ಟಿದ್ರು, ಅದೆಲ್ಲವನ್ನೂ ಕೂಡ ನೀವು ಮೀರಿದೀರಾ. ಎಲ್ಲಾ ಒಂದು ಸಂಯಮ, ಶಿಸ್ತು ಅಥವಾ ನಮ್ಮ ತಾಳ್ಮೆ, ಸಮಾಧಾನ ಎಲ್ಲ ಬ್ಯಾಂಕಲ್ಲಿ ಅಕೌಂಟ್ ಅಲ್ಲಿ ಅವ್ರದ್ದು ಜಮೆ ಆಗಿತ್ತು. ಫೈನಲ್ ಕೊನೆ ಮೊಳೆಯನ್ನ ಹೊಡೆಯುವಂತ ಯಾವಾಗ ರಾಹುಲ್ ಗಾಂಧಿ ಅವರ ವಿರುದ್ಧ ಕೊಟ್ಟು ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿ ಇದು ಕಾಣಿಸಿದ್ದು. ಮತ್ತು ಇದರಲ್ಲಿ ಡಿ ಕೆ ಅವರ ಪಾತ್ರವನ್ನ ಅಲ್ಲಗೆಳೆಯುವಂತಿಲ್ಲ. ಯಾಕಂದ್ರೆ ನೋಡಿದಂತ ಸಂದರ್ಭದಲ್ಲಿ ಒಬ್ಬ ಪಕ್ಷದ ಅಧ್ಯಕ್ಷರಾಗಿ ನೋಡಿ, ಈಗ ಈ ತರ ಮಾತಾಡ್ತಾ ಇದ್ರೆ ಇವತ್ತು ಇವರು, ನಾಳೆ ಇನ್ನೊಬ್ರು, ಇವ್ರು ನಾಳೆ ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಆಂತರಿಕವಾಗಿ ಏನೆಲ್ಲ ರಿಪೋರ್ಟ್ಸ್ ಅನ್ನ ಕೊಟ್ಟಿರ್ತಾರೆ. ನೆಕ್ಸ್ಟ್ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂತವ್ರಿಗೂ ಒಂದು ಕಠಿಣ ಅದಂತದ್ದೇ ಒಂದು ಟ್ರೇಲರ್ ಈ ಒಂದು ಪ್ರಕ್ರಿಯೆಯಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ನಾವು ಟೈಮ್ ಕೊಡೋದಲ್ಲ, ಕಿತ್ತಾಕ್ ಬಿಡ್ತೀವಿ ಅಷ್ಟೇ, ನಾವು ಹಿಂದೆ ಮುಂದೆ ನೋಡೋದಿಲ್ಲ ಯಾರು ಮಾತನಾಡಿದ್ರು. ಅಬ್ಸಲ್ಯೂಟ್ಲಿ. ಆಮೇಲೆ ಇನ್ನೊಂದು ಸ್ವಲ್ಪ ಸಿಎಂ ಬಣದವರು ಕೂಡ ಅಂದ್ರೆ ಇದು ಈಗ ಯಾರು ಅಂತಾನು ನೋಡ್ತಾರೆ ನಾಯಕರುಗಳು. ಈಗ ಇವರು ದಳದಿಂದ ಮುಂದೆ ವಾಪಸ್ ದಳಕ್ಕೆ ಹೋಗ್ತಾರೆ, ಆಗಲ್ಲ. ಯಾಕಂದ್ರೆ ದೇವೇಗೌಡರ ಬಗ್ಗೆ ಎಲ್ಲ ವಿವಾದಾತ್ಮಕವಾಗಿ ಮಾತನಾಡ್ಕೊಂಡು ಅದೇ ರಾಜಕಾರಣ. ಬಿಜೆಪಿಗೆ ಹೋಗಕ್ಕಾಗತ್ತಾ? ಅದು ಕೂಡ ಅಲ್ಲಿ ಬಿಜೆಪಿಗೆ ಮಧುಗಿರಿಯಲ್ಲಿ ಏನ್ ಮಾಡಕ್ಕಾಗತ್ತೆ? ಅದು ಕೂಡ ಅಲ್ಲಿನ ವೋಟ್ ಬ್ಯಾಂಕು ಇವ್ರದ್ದೆಲ್ಲ ಲೆಕ್ಕಾಚಾರ ಹಾಕ್ಬೇಕಾಗತ್ತೆ. ಸೊ ಯಾವ ನಾಯಕರುಗಳು ಎಲ್ಲಿ ಹೋಗ್ತಾರೆ, ಹೋಗದೇ ಇದ್ರೂ ಕೂಡ ಮಾತನಾಡುವಂತ ರೀತಿ ದಾಟಿ ಹೆಂಗಿರುತ್ತೆ, ಇವ್ರಿಗೆ ಎಲ್ಲೆಲ್ಲಿ ಕೂರಿಸ್ಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನ ಪಕ್ಷದಲ್ಲಿರುವಂತ ವಿರೋಧಿ ಬಣ ಕೂಡ ಪ್ರತಿಕ್ಷಣ ಪ್ರತಿದಿನ ಮಾಡ್ತಾನೆ ಇರುತ್ತೆ. ಇಂಥ ಅವಕಾಶಗಳು ಬಂದಾಗ ಸಿದ್ದರಾಮಯ್ಯನವರಿಗೆ ಮೂಡಾದಲ್ಲೆಲ್ಲ ಕ್ಲೀನ್ ಚಿಟ್ ಸಿಕ್ಕಂತ ಸಂದರ್ಭದಲ್ಲಿ ಒಂದು ವೇಗವಾಗಿ ನುಗ್ತಾ ಇದ್ರು, ದೆಹಲಿಯಲ್ಲೂ ಕೂಡ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ನಾನೇ 5 ವರ್ಷ ಅನ್ನುವಂಥದ್ದು. ಆದ್ರೆ ಹೈಕಮಾಂಡ್ ನ ಈ ದಿಢೀರ್ ಎಂಟ್ರಿ ಅವರಿಗೂ ದೊಡ್ಡ ಹಿನ್ನಡೆ ಆದಂತ ನಿಮ್ಗೆ ಹೇಳಿದೆ. ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಲಾಸ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಇವರು ಪ್ರಶ್ನೆ ಮಾಡಿರೋದು ಗಾಂಧಿ ಫ್ಯಾಮಿಲಿ ಸೂಪರ್ ಹೈಕಮಾಂಡ್. ನಿಮಗೆ ಗಾಂಧಿ ಫ್ಯಾಮಿಲಿನ ಯಾರೇ ಪ್ರಶ್ನೆ ಮಾಡಿದ್ರೆ ಉಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂತೇಳಿ ನೀವು ಅದೇ ಕಟ್ಟ ಕಡೆಯದು ಇಡೀ ಕಾಂಗ್ರೆಸ್ನ ಕಂಟ್ರೋಲ್ ತೆಗೆದುಕೊಂಡಿರ್ತಕ್ಕಂಥದ್ದೇ ಗಾಂಧಿ ಫ್ಯಾಮಿಲಿ. ನೀವು ಅವ್ರನ್ನೇ ಪ್ರಶ್ನೆ ಮಾಡಿದರೆ ಇನ್ನು ನಾಳೆ ಆದಿಲೋಗೋರು ಬೀದಿಲೋಗೋರು ಪ್ರಶ್ನೆ ಮಾಡ್ತಾರೆ. ತಿಳ್ಕೊಳ್ಳಿ, ನೀವು ಬಹುಶಃ ನೀವು ಗಾಂಧಿ ಫ್ಯಾಮಿಲಿ ಪ್ರಶ್ನೆ ಮಾಡಿದ್ರೆ ಯಾರೂ ಕೂಡ ಉಳಿದಿಲ್ಲ. ಅದು ಸ್ವಲ್ಪ ತಡ ಆಗಿರ್ಬೋದು, ಅವ್ರನ್ನ ಎಲ್ಲೆಲ್ಲಿ ಮುಗಿಸ್ಬೇಕು ಅಲ್ಲಿ. ಇದೇ ಸಿದ್ದರಾಮಯ್ಯನವರು ಕಳೆದ ಅವಧಿಯಲ್ಲಿ ಯಾವ ರೀತಿ ಪೊಲಿಟಿಕಲ್ ಆಟಿಟ್ಯೂಡನ್ನು ಇಟ್ಕೊಂಡಿದ್ರು, ಈ ಸಲ ಇವರೇ ಹೇಳಿದ್ರಲ್ಲ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಆಯಿತು, ತಣ್ಣಗಾಗಿದ್ದಾರೆ, ಅಷ್ಟು ಮೊದಲಷ್ಟು ವೇಗ ಇಲ್ಲ, ತೂಕ ಇಲ್ಲ ಅಂತೆಲ್ಲ. ಸೊ ಈಗ ಯಾಕೆ? ಅದು ರಾಜಕೀಯ ಜಾಣತನ. ರಾಹುಲ್ ಗಾಂಧಿ ಅವ್ರನ್ನ ಕೇಳಿ ಹೇಳ್ತೀವಿ, ಅಥವಾ ಹೈಕಮಾಂಡ್ ಅವರು ಏನು ಡಿಸೈಡ್ ಮಾಡ್ತಾರೆ, ಅದು ನಾನೇ ಸಿ ಎಂ, ಓಕೆ, ಅನಿವಾರ್ಯವಾಗಿ ಒಂದು ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟರು. ಆದರೆ ಕಳೆದ 2.5 ವರ್ಷದಲ್ಲಿ ಯಾವ ರೀತಿ ಮ್ಯಾನೇಜ್ ಮಾಡಿದ್ದಾರೆ ಅದೇ ಸಿದ್ದರಾಮಯ್ಯ ಅವರು. ಇವರು ಲೀಡರ್ ಅಂತ ಯಾರನ್ನ ಕರೀತಾರೆ, ಅವ್ರು ನೋಡೂ ಇವ್ರು ಕಲಿಲಿಲ್ಲ ಅಂತಂದ್ರೆ ನಿಮಗೆ ಗೊತ್ತಿರಲಿ, ಥ್ರೋ ಆಗ್ತಾರೆ. ಒಂದು ಹೊರಗಡೆ ಗೊತ್ತಿಲ್ಲ, ಒಳಗಡೆ CMಗೆ ಇವರು ಇರಿಟೇಟ್ ಮಾಡಿದ್ದಾರೆ. ನಿಮಗೆ ಅಪೆಕ್ಸ್ ಬ್ಯಾಂಕ್ ಚೇರ್ಮನ್ ಇದೆಯಲ್ಲ, ಯಾರಿದ್ದಾರೆ? ಬೆಳ್ಳಿ ಪ್ರಕಾಶ್. ಯಾರು ಅವರು? ಭಾರತೀಯ ಜನತಾ ಪಕ್ಷದವರು. ಅವ್ರನ್ನ ಚೇಂಜ್ ಮಾಡಿ ಅಂತೇಳಿ ಕಡೂರು MLA ಆನಂದ್ರ ಅವರು ಪದೇ ಪದೇ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ. ಅವ್ರು ನನಗೆ ಅಪೋನೆಂಟ್ ಇರ್ತಕ್ಕಂಥ ನಂಗೆ ತೊಂದರೆ ಕೊಡ್ತಾರೆ ಅಂತಾರೆ. ಇದೇ ರಾಜಣ್ಣ ಇವತ್ತುವರೆಗೂ ಬೆಳ್ಳಿ ಪ್ರಕಾಶ್ ಚೇಂಜ್ ಮಾಡಕ್ಕೆ ಬಿಡ. ಅದೇ ವಿಚಾರದಲ್ಲಿ DK ಶಿವಕುಮಾರ್ ಎಷ್ಟು ಸಲ ಭೇಟಿ ಪ್ರಯತ್ನ ಪಟ್ಟರು ಕೂಡ ಅವ್ರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ, ಅವ್ರ ಕಚೇರಿಗೆ ಹೋದ್ರು ಸಿಕ್ಕಿಲ್ಲ. CM ಅದು ಕಡೂರು ಆನಂದ್ ಯಾರು ಒಂದು ಸೆಕೆಂಡ್, ಅವರು ಶಾಸಕರು ಜೊತೆಗೆ ಕುರುಬ ಸಮುದಾಯದವರು. CM ಹೇಳಿದ್ರು ಕೂಡ ಅವರು ಬೆಳ್ಳಿ ಪ್ರಕಾಶ್ ಚೇಂಜ್ ಮಾಡಕ್ ಆಗಲ್ಲ ಸರ್ ಅಂತ ಹಠ ಹಿಡ್ಕೊಂಡು ಕೂತಾರೆ. CMಗೆ ಒಳಗೊಳಗೆ ಅವ್ರದ್ದು ಅಸಮಾಧಾನ ಕೂಡ ಇತ್ತು. ಏನು ಮಾಡ್ತಾರೆ, ಅದು ಏನಂತಾರೆ, ಚಿನ್ನದ ಸೂಜಿ ಅಂತ ಕಣ್ಣಿ ಚುಚ್ಕೊಳಕ್ಕಾಗತ್ತೆ, ಹಂಗೆ ಧರ್ಮ ಸಂಕಟ ಆಗಿರೋ ಅವ್ರ ಮೌತ್ ಪೀಸ್ ಆಗಿರೋದ್ರಿಂದ ಆರಾಮಾಗಿ. ಮತ್ತೊಂದು ಹಾಸನ ಊಡಾ ಪ್ರಕರಣದಲ್ಲೂ ಅಷ್ಟೇ. ಊಡಾದಲ್ಲಿ ನೋಡಿ, ಊಡಾ ಅಧ್ಯಕ್ಷರಾಗಿ ಇನ್ನೂ ಬಿಟ್ಟಿಲ್ಲ, 3-4 ಜನ ಇದ್ದಾರೆ. ಈ ರಾಜಣ್ಣ ಹೇಳಿದವ್ರು ನಾನು ಮಾಡ್ಬೇಕಂತೇಳಿ ಶಿವಲಿಂಗೇಗೌಡರು ಒಬ್ಬರು ಪರವಾಗಿ, ಅಲ್ಲಿ ಮಹೇಶು, ಶಿವಪ್ಪ, ಅರ್ಕಲ್ಗೌಡ ಪ್ರಸನ್ನ, ಬಿ ಶಿವರಾಮ್, ಭಾಳಷ್ಟು ಜನ ಇದ್ದರು. ಆದರೆ ಅಲ್ಲೂ ಕೂಡ ಇವರು CMಗೆ ಒಂದಷ್ಟು ಉಲ್ಟಾ ಮಾತನಾಡಿರ್ತಕ್ಕಂಥದ್ದು. CM ಕೂಡ ಎಷ್ಟೊಂದು ತಡ್ಕೋಬೋದು, ಅವರು ಒಂದಷ್ಟು ವಿಚಾರದಲ್ಲಿ ಇವ್ರನ್ನ ತಡ್ಕೊಂಡಿದ್ದಾರೆ. ಮತ್ತು ನಿಮಗೆ ಹಾಸನದ ಹಾಲು ಒಕ್ಕೂಟದಲ್ಲಿ ಸರ್ಕಾರಕ್ಕೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ರೇವಣ್ಣ ಪರವಾಗಿದ್ದರನ್ನ ನಾಮಿನೇಷನ್ ಮಾಡಿದ್ದಾರೆ ಅಂತ ಅಲ್ಲೂ ಕೂಡ ಆರೋಪ ಇರ್ತಕ್ಕಂಥ. ಇವರ ಉದ್ದಟನ ಇದೆಯಲ್ಲ, ಕೆಲವೊಂದು ವಿಚಾರದಲ್ಲಿ CMಗೆ ಸರಿಯಾಗಿ ಅವರು ಆನ್ಸರ್ ಮಾಡಲ್ಲ. CMಗೂ ಕೂಡ ಇದು ಡಬಲ್ ಶಾಕ್ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಅವರು ಮೇನ್ ಆಗಿ ಹಾಸನ ಉಸ್ತುವಾರಿ ಸಚಿವ ಸ್ಥಾನದಿಂದಲೂ ಕೋಕ್ಕಟ್ಟಂತ ಸಂದರ್ಭದಲ್ಲಿ ಏನೋ ಆಗುತ್ತೆ ಅನ್ನುವಂಥದ್ದು ಅವರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಕಾಣಿಸುತ್ತೆ. ಅಬ್ಸಲ್ಯೂಟ್ಲಿ. ಇಂಥದ್ದೊಂದು ಅಂದ್ರೆ ವಜಾವರೆಗೂ ಕೂಡ ಹೋಗ್ತಾರೆ, ಉಚ್ಚಾಟನೆ ಹೊರಗಡೆ ಹೋಗ್ತಾರೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದನೂ ಕೂಡ. ಅದು ಹೈಕಮಾಂಡ್ ಇಂದ ಇಷ್ಟೊಂದು ಖಡಕ್ ಆಗಿ ನನ್ನೆಲ್ಲ ಅಭಿಪ್ರಾಯಗಳನ್ನು ಮೀರಿ ಅಥವಾ ಯಾವುದೇ ಒಂದು ಸಂಧಾನಕ್ಕೆ ಚೌಕಾಸಿಗೆ ಅವಕಾಶವೇ ಇಲ್ಲದಂತೆ, ಆಸ್ಪದವೇ ಇಲ್ಲದಂತೆ, ಮಾತುಕತೆಗೂ ಅವಕಾಶ ಇಲ್ಲದಂತೆ ಖಡಕ್ ನಿರ್ಣಯವನ್ನು ಅಥವಾ ನಿರ್ಧಾರವನ್ನು ಕಳಿಸ್ತಾರೆ ಅಂತ ಸ್ವತಃ ಸಿದ್ದರಾಮಯ್ಯ ಅವರಿಗೆ ಅನ್ಕೊಂಡಿರಲಿಲ್ಲ. ಹಾಗಾಗಿ ಇದು ಅವರಿಗೂ ಕೂಡ ಸ್ವತಃ ಒಂದು ಅತಿ ದೊಡ್ಡ ಶಾಕು. ಜೊತೆಗೆ ಅವರಲ್ಲಿ ಆಪ್ತ ಬಳಗಕ್ಕೂ ಕೂಡ ಯಾರ ಜೊತೆ ಹೆಂಗೆ ಮಾತಾಡ್ಬೇಕು, ನಾಳೆ ಮಾಧ್ಯಮಗಳಲ್ಲಿ ಏನು ಮಾತಾಡಬೇಕು, ಅಧಿಕಾರ ಹಂಚಿಕೆ ಅಥವಾ ನಾಯಕತ್ವ ಬದಲಾವಣೆ, ಯಾವುದ್ರ ಬಗ್ಗೆ ಎಷ್ಟು ಅಳದು ತೂಗಿ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವಂತಹ ಒಂದು ಪರಿಸ್ಥಿತಿಯನ್ನು ತಂದು. ರೀಸೆಂಟ್ ಇಯರ್ಸ್ ಅಲ್ಲಿ ಯಾವುದೇ ರಾಜ್ಯವನ್ನ ನೋಡಿದ್ರು ಕೂಡ ಇದೇ ಫಸ್ಟ್ ಟೈಮ್ ಅಂತ ಕಾಣಿಸುತ್ತೆ ವಜಾ ಅಂತ ನೋಡ್ತಾ ಇರುವಂಥದ್ದು. ಯಾಕೆಂದ್ರೆ ರಾಜೀನಾಮೆ ಪಡ್ಕೊಂಡು ಕಳಿಸುವಂತ ಕೆಲಸ ಮಾಡ್ತಾ ಇದ್ರು ಮುಜುಗರ ಆಗದ ರೀತಿಯಲ್ಲಿ. ಆದ್ರೆ ಇಲ್ಲಿ ಆ ವ್ಯಕ್ತಿ ಒಟ್ಟಲ್ಲಿ ಮುಜುಗರ ಮಾಡಲೇಬೇಕು ಅನ್ನುವಂಥ ಡಿಸೈಡ್ ಮಾಡಿದ ಉದ್ದೇಶ ಸ್ಪಷ್ಟವಾಗಿತ್ತು ಮತ್ತು ಅಲ್ಲಿ ಪ್ರಕ್ರಿಯೆ ಕೂಡ ಅತ್ಯಂತ ಸರಳವಾಗಿತ್ತು. ಈಗ ರಾಹುಲ್ ಗಾಂಧಿ ಅವರ ವಿರುದ್ಧ
ಅಥವಾ ಅವರ ಒಂದು ಉದ್ದೇಶಿತ ಹೋರಾಟದ ವಿರುದ್ಧವೇ ಬಹಿರಂಗವಾಗಿ ಮಾತನಾಡಿದಂಥ ಸಂದರ್ಭದಲ್ಲಿ ಅದು ಇಡೀ ಪಕ್ಷಕ್ಕೆ ಮಾಡಿದಂಥ ಅವಮಾನ ಅಂತ ಅಲ್ಲಿ ಕನ್ಸಿಡರ್ ಆಗಿರೋದು. ನಿಮಗೆ ಸಹಜವಾಗಿ ಅಂಥದ್ದೊಂದು ವಾಪಸ್ ಕೊಡುವಂಥ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ನೋಡಿ, ಈಗ ಲೋಕಸಭೆ ವಿಪಕ್ಷ ನಾಯಕ ಆದ್ಮೇಲೆ ರಾಹುಲ್ ಗಾಂಧಿ ಅವರು ಮೊದಲ ಥರ ಇಲ್ಲ, ಮತ್ತೆ ಅವರು ಸ್ಟ್ರಾಂಗ್ ಆಗ್ತಿದ್ದಾರೆ. ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ನಾನು ಸ್ಟ್ರಾಂಗ್ ಆಗಲಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಸೇರಿ ನನ್ನನ್ನು ತುಳಿತಾರೆ ಅನ್ನೋದು ಒಂದು ಸಂದೇಶ ಇರ್ತಕ್ಕಂಥದ್ದು. ಅದು CM ಆಪ್ತಾ ಇರ್ಬೋದು, ಮತ್ತೊಬ್ಬ ಆಪ್ತಾ ಇರ್ಬೋದು, ಯಾರನ್ನೂ ಸಹಿಸಲ್ಲ. ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದರೆ, ರಾಹುಲ್ ಗಾಂಧಿ ನಿರ್ಧಾರಗಳನ್ನು ಟೀಕೆ ಮಾಡಿದರೆ, ರಾಹುಲ್ ಗಾಂಧಿ ಹೋರಾಟಗಳಿಗೆ ಎಲ್ಲ ಒಂದು ಕಡೆ ವ್ಯಂಗ್ಯ ಮಾಡಿದರೆ, ಮತ್ತು ಇದು ಭಾರತೀಯ ಜನತಾ ಪಕ್ಷ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಯಾರನ್ನೂ ಬಿಡಲ್ಲ ಅನ್ನೋಕ್ಕೆ ರಾಜಣ್ಣ ಕಾರಣಕರ್ತರಾಯಿತು. ಬಹುಶಃ ಇಂಥ ರಾಜಣ್ಣರವ್ರನ್ನ ಇನ್ನು ಕರ್ನಾಟಕದಲ್ಲಿ ಮತ್ತೇನು ಹುಟ್ಟು ಹಾಕಿದರೆ ಮತ್ತೆ ಅವ್ರನ್ನ ಇದೇ ರೀತಿ ಬಲಿಯಾಗ್ತಿ ಎಂಬ ಸಂದೇಶ ದೇಶಾದ್ಯಂತ ಕೂಡ ಇದು ಸಂದೇಶ ಆಗಿರ್ತಕ್ಕಂಥ. ಇದರಲ್ಲಿ ರಾಜಣ್ಣ ಇಟ್ ವಿಕೆಟ್ ಆಗಿದ್ದಾರೆ.